ನಮಸ್ಕಾರ. ಧಾರವಾಡ ದೇಸಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಕಡೆ ಮಾತ್ರ ಸಿಗ್ತಕ್ಕಂಥ ಒಂದು ಸೊಪ್ಪಿನ ಬಗ್ಗೆ ಹೇಳಿ ಅದರ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸೊಪ್ಪು. ಇದು ಹಕ್ಕರ್ಕಿ ಸೊಪ್ಪು. ಈ ಹಕ್ಕರ್ಕಿ ಸೊಪ್ಪು ತುಂಬ ಆರೋಗ್ಯದ ಗುಣಗಳನ್ನು ಹೊಂದಿದೆ. ಈ ಹಕ್ಕರ್ಕಿ ಸೊಪ್ಪು ಕಿಡ್ನಿಯಲ್ಲಿ ಕಲ್ಲುಗಳು ಆಗದಂತೆ ತಡೀತದೆ. ಈ ಸೊಪ್ಪಿಗೆ ಉತ್ತರ ಕರ್ನಾಟಕದ ಅಮೃತ ಅಂತಲೂ ಹೇಳ್ತಾರೆ. ಈ ಸೊಪ್ಪನ್ನು ಬೇಯಿಸೋದಕ್ಕಿಂತ ಹಸಿಯಾಗಿ ತಿಂದ್ರೇ ಒಳ್ಳೆಯದು. ಕೆಲವೊಬ್ರು ಇದನ್ನು ಪಲ್ಯ ಮಾಡಿ ಕುದಿಸಿ ತಿಂತಾರೆ. ಹೆಚ್ಚಾಗಿ ಹಸಿ ಸೊಪ್ಪನ್ನೇ ಯೂಸ್ ಮಾಡ್ತಾರೆ. ನಾನಿವತ್ತು ಈ ಹಕ್ಕರ್ಕಿ ಸೊಪ್ಪನ್ನು ಪಚಡಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸೊಪ್ಪಿನ ಬಗ್ಗೆ ಎಲ್ಲಿಯೂ ಹೆಚ್ಚಿನ ತಿಳುವಳಿಕೆ ಇಲ್ಲ. ಆದರೆ ರೀಸೆಂಟಾಗಿ ಈ ಹಕ್ಕರ್ಕಿ ಸೊಪ್ಪಿನ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಕೆಲವೊಂದು ದೇಶದಲ್ಲಿ ಈ ಹಕ್ಕರ್ಕಿ ಸೊಪ್ಪನ್ನು ಔಷಧಿಯ ರೂಪದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಟೀ ಮತ್ತು ಕಾಫಿ ಪೌಡರ್ ಮಾಡಿ ಅಥವಾ ಕಷಾಯದ ರೂಪದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈ ಸೊಪ್ಪು ಸಾಮಾನ್ಯ ಸೊಪ್ಪು ಅಲ್ಲ. ಇದನ್ನು ಎಲ್ಲೇ ನಿಮಗೆ ಕಂಡ್ರೂ ತಗೊಂಡು ಬಂದು ಯೂಸ್ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕದ ಕಡೆ ಹೋದರೆ ಯಾವ ಹೊಲದಲ್ಲಿ ನೋಡಿದ್ರೂ ಈ ಸೊಪ್ಪು ಸಿಗ್ತದೆ. ಇದಕ್ಕೆ ಯಾರೂ ದುಡ್ಡು ಕೇಳಲ್ಲ. ಹಾಗೇ ನೀವು ತೊಗೊಂಡು ಬಂದು ಯೂಸ್ ಮಾಡ್ಕೊಳ್ಬೋದು. ಇವತ್ತು ನಾನು ನಮ್ಮ ಹೊಲಕ್ಕೆ ಬಂದಿದ್ದೆ. ಈ ಹಕ್ಕರ್ಕಿ ಸೊಪ್ಪನ್ನು ಫ್ರೆಶ್ ಆಗಿ ಇಲ್ಲೇ ಹರಿದು ಪಚಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಮೊದಲೆಲ್ಲ ಹಾಗೆ ತೊಳೆದೇನೆ ಇಲ್ಲೇನ ತಿಂತಿದ್ರು. ಇವಾಗೆಲ್ಲ ಎಣ್ಣೆ ಹೊಡೆದಿರ್ತಾರಂಥೇಳಿ ತೊಳೆದು ಯೂಸ್ ಮಾಡ್ತಾಯಿದ್ದೀನಿ. ಈ ಹಕ್ಕರ್ಕಿ ಸೊಪ್ಪನ್ನು ಬಿಡಿಸ್ತಾ ಇದ್ದೀನಿ. ಈ ಸೊಪ್ಪನ್ನು ಯಾರು ರೈತರು ಬೀಜ ಹಾಕಿ ಹೊಲದಲ್ಲಿ ಬೆಳೆಯೋದಿಲ್ಲ. ಇದರ ಬೀಜನೂ ನಮ್ಗೆ ಹೊರಗಡೆ ಸಿಗಲ್ಲ. ಇವು ಬೀಜಗಳು ಸೂಕ್ಷ್ಮವಾಗಿ ಗಾಳಿಯಲ್ಲಿ ಹಾರಿ ಇದು ಹುಟ್ಟುತ್ತದೆ. ಆದರೆ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ಬೇರಿನಿಂದ ಈ ಸೊಪ್ಪನ್ನು ಹಚ್ಬೋದು. ಇವಾಗ ಈ ಹಕ್ಕರ್ಕಿ ಸೊಪ್ಪನ್ನು ತೊಳೆದು ಪಚಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಈ ಹಕ್ಕರ್ಕಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ. ಈ ಹಕ್ಕರ್ಕಿ ಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ ಜೀವಸತ್ವಗಳು ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ಇದರಲ್ಲಿ ಫೈಬರ್ ಮತ್ತು ಕಬ್ಬಿಣಾಂಶ ಸಹ ಇರ್ತದೆ. ಈ ಹಕ್ಕರ್ಕಿ ಸೊಪ್ಪು ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ ಮತ್ತು ಹಿಮೋಗ್ಲೋಬಿನನ್ನು ಸಹ ಹೆಚ್ಚಿಸುತ್ತದೆ. ಈ ಸೊಪ್ಪಿನಲ್ಲಿ ಗ್ಲಿಸಲೈಟ್ ಮತ್ತು ರೆಡ್ ಕೋಸ್ ಕಿಣ್ವಗಳಿರ್ತವೆ. ಈ ಕಿಣ್ವಗಳು ಕಿಡ್ನಿಯಲ್ಲಿ ಹರಳುಗಳು ಆಗದಂತೆ ತಡೆಯುತ್ತವೆ. ಈ ಹಕ್ಕರ್ಕಿ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ರಕ್ತದೊತ್ತಡವನ್ನು ನಿವಾರಣೆ ಮಾಡ್ತದೆ ಮತ್ತು ಮೂಳೆಗಳಿಗೂ ಸಹ ಬಲವನ್ನು ಕೊಡ್ತದೆ. ಈ ಸೊಪ್ಪು ದೇಹಕ್ಕೆ ಎಲ್ಲ ರೀತಿಯ ಪೌಷ್ಟಿಕಾಂಶವನ್ನು ಒದಗಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಮತ್ತು ಬೊಜ್ಜು ಬರೋದನ್ನು ತಡೆಯುತ್ತದೆ. ತೂಕ ಇಳಿಸಲು ಸಹ ಇದು ಸಹಕಾರಿಯಾಗಿದೆ. ಉರ್ದು ಭಾಷೆಯಲ್ಲಿ ಪತ್ರೇಕಿ ಸಬ್ಜಿ ಅಂತಾರೆ. ಅಂದರೆ ಪತ್ತರ್ ಅಂದರೆ ಕಲ್ಲನ್ನು ಕರಗಿಸೋದ್ರಿಂದ ಕಲ್ಲನ್ನು ಕರಗಿಸೋ ಸೊಪ್ಪು ಅಂತ ಹೇಳಲಿಕ್ಕೆ ಅವರು ಪತ್ರೇಕಿ ಸಬ್ಜಿನ ಅಂತ ಹೇಳಿ ಕರೀತಾರೆ. ಹಕ್ಕರ್ಕಿ ಸೊಪ್ಪು ಹೆಚ್ಚಿ ರೆಡಿಯಾಗಿದೆ. ಇದಕ್ಕಿವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಉಳ್ಳಾಗಡ್ಡಿಯನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ, ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು, ಹಸಿಮೆಣಸಿಕಾಯಿ ಪೇಸ್ಟು,
ಅಥವಾ ನೀವು ಮೆಣಸಿಕಾಯನ್ನು ಹೆಚ್ಚಿನೂ ಹಾಕ್ಕೋಬೋದು, ಇಲ್ಲಾಂದ್ರೆ ಖಾರ ಪುಡಿನೂ ಹಾಕ್ಕೊಳ್ಬೋದು. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, 1/2 ಟೇಬಲ್ ಸ್ಪೂನ್. ಹಕ್ಕರ್ಕಿ ಸೊಪ್ಪಿನ ಪಚಡಿ ತಿನ್ನಲಿಕ್ಕೆ ರೆಡಿಯಾಗಿದೆ. ಇದನ್ನು ರೊಟ್ಟಿ ಚಪಾತಿ ಒಳಗೆ ತಿನ್ಬೋದು, ಹಾಗೇನೂ ತಿನ್ಬೋದು. ಈ ಹಕ್ಕರ್ಕಿ ಸೊಪ್ಪಿನ ರೆಸಿಪಿ ನಿಮಗೆ ಇಷ್ಟವಾದರೆ ಮತ್ತು ಮಾಹಿತಿನೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.